ನಗರದ ಅಂಗವಿಕಲರ ಅನಾಥರ ವೃದ್ಧಾಶ್ರಮವಾದ ಸುರಕ್ಷಾ ಸೇವಾಶ್ರಮದಲ್ಲಿ ಸಜ್ಜನ್ ಶಾಲೆಯ ಪುಟ್ಟ ವಿದ್ಯಾರ್ಥಿಗಳು ಆಶ್ರಮದ ಹಿರಿಯ ಜೀವಿಗಳ ಜೊತೆ ಸೇರಿ ತರಕಾರಿ ದಿನಾಚರಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಕಿಯರಾದ ಶ್ರೀಮತಿ ಕುಲಕರ್ಣಿಯವರು, ಜಗತಿಯವರು ಹಾಗೂ ಸಲ್ಮಾ ಕಂದಗಲ್ ಅವರು ಭಾಗವಹಿಸಿದ್ದರು. ಮುಖ್ಯ ಗುರುಗಳಾದ ಮಾಂತೆ ಸಜ್ಜನ್ ಅವರು ಕಾರ್ಯಕ್ರಮದ ಉದ್ದೇಶವನ್ನು ತಿಳಿಸಿದರು. ಸಜ್ಜನ್ ವಿದ್ಯಾವರ್ಧಕ ಸಂಘ ರೇಷ್ಠ ಸಜ್ಜನ್ ಆಂಗ್ಲ ಮಾಧ್ಯಮ ಪೂರ್ವ ಪ್ರಾಥಮಿಕ ಶಾಲೆಯ ಇಲ್ಕಲ್. ಇವತ್ತು ಮಕ್ಕಳಿಗೆ ವೆಜಿಟೇಬಲ್ ಡೇ ಅಂತೇಳಿ ನಾವು ಮಾಡಿದ್ವಿ. ಈ ವೆಜಿಟೇಬಲ್ ಡೇ ಮಾಡಿರುವಂತಹ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ, ಮಕ್ಕಳಿಗೆ ವಿಟಮಿನ್ಗಳ ಪರಿಕಲ್ಪನೆ ಹಾಗೂ ಯಾವ ಒಂದು ತರಕಾರಿಯಲ್ಲಿ ಅಥವಾ ಯಾವ ಹಣ್ಣಿನಲ್ಲಿ ಯಾವ ವಿಟಮಿನ್ ಇರುತ್ತೆ ಅನ್ನುವಂತ ಒಂದು ಕಲ್ಪನೆ ಆ ಮಕ್ಕಳಲ್ಲಿ ಬರಲಿ ಅನ್ನುವಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಆ ತರಕಾರಿಗಳನ್ನ ತಂದು ಶಾಲೆಯಲ್ಲಿ ಅವುಗಳ ಪ್ರದರ್ಶನವನ್ನ ಮಾಡಿ, ಜೊತೆಗೆ ಮಕ್ಕಳಿಗೆ ಎಲ್ಲ ಶಿಕ್ಷಕರು ಪಾಲ್ಗೊಂಡಿದ್ರು. ಜೊತೆಗೆ ಈ ಕಾರ್ಯಕ್ರಮ ಮುಗಿದ ನಂತರದಲ್ಲಿ ಇವತ್ತಿನ ಒಂದು ದಿನವನ್ನು ನಾವು ನೋಡಲಾಗಿ ಮಕ್ಕಳಲ್ಲಿ ಹಿರಿಯರ ಬಗ್ಗೆ ಸ್ವಲ್ಪ ಕಾಳಜಿ ಕಡಿಮೆ ಆಗಬಾರ್ದು, ಮಕ್ಕಳಲ್ಲಿ ಹಿರಿಯರನ್ನ ಗೌರವಿಸಬೇಕು ಅನ್ನುವಂತ ಒಂದು ಕಲ್ಪನೆ ನಮ್ಮ ಸಜ್ಜನ್ ವಿದ್ಯಾವರ್ಧಕ ಸಂಘದ ಎಲ್ಲ ಸದಸ್ಯರು, ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಆಡಳಿತಾಧಿಕಾರಿಗಳ ಒಂದು ಆಶಯ ಆಗಿತ್ತು. ಅದರ ಆಶಯದಂತೆ ಮಕ್ಕಳು ಹಿರಿಯರಿಗೆ ಗೌರವವನ್ನ ಕೊಡುವುದನ್ನ ಕಲಿಬೇಕೆನ್ನುವಂತ ಒಂದು ಸದುದ್ದೇಶವನ್ನ ಇಟ್ಟುಕೊಂಡು ಈ ನಮ್ಮ ಶಾಲೆಯಲ್ಲಿ ವೆಜಿಟೇಬಲ್ ಡೇ ಮಾಡಿದ ನಂತರ ಅದನ್ನ ಸುಮ್ಮನೆ ಬಿಸಾಕೋದ್ರ ಬದಲಾಗಿ ಅಥವಾ ಮಕ್ಕಳು ಪುನಃ ಮನೆಗೆ ಒಯ್ಯಬಾರ್ದು, ಅದು ಸದ್ಬಳಕೆ ಆಗ್ಬೇಕನ್ನುವಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿಯವರು ಮತ್ತು ಆಂಗ್ಲ ಮಾಧ್ಯಮ ಶಾಲೆಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರು ಆಡಳಿತಾಧಿಕಾರಿಗಳು ವಿಚಾರ ಮಾಡಿದಾಗ ಅವರು ಸುರಕ್ಷಾ ಸೇವಾ ಸಂಸ್ಥೆ ಇಲ್ಕಲ್ ಅನಾಥರ, ಅಂಗವಿಕಲರ ಹಾಗೂ ವೃದ್ಧರ ಸೇವಾ ಆಶ್ರಮಕ್ಕೆ ಕೇಳಿದಾಗ ಅವರು ಒಪ್ಪಿಗೆಯನ್ನು ಸೂಚಿಸಿದರು. ಅದು ನಮಗೆ ಬಹಳ ಸಂತೋಷ ಆಯಿತು. ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಂತಹ ಈ ಒಂದು ಸುರಕ್ಷಾ ಸೇವಾ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಇಲ್ಲಿರ್ತಕ್ಕಂತಹ ಎಲ್ಲ ನನ್ನ ಗುರು ಹಿರಿಯರಿಗೂ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ.